ದಿನದೊಂದು ಆದ ಘಟನೆ ಸಲುವಾಗಿ ಎಲ್ಲ ಇಲ್ಲಿವರೆಗೂ ಎಲ್ಲ ಆದ ಬೆಳವಣಿಗೆ ತಮಗೆ ಗೊತ್ತಿರ್ಬೋದು. ಹಿಂದೆ ನಾವು ನಿರ್ಣಯ ಮಾಡಿದಂತೆ ನಾಳೆ 26ಕ್ಕೆ ನಾವು ಪ್ರತಿಭಟನಾ ದೊಡ್ಡ ಕಾರ್ಯಕ್ರಮ ಇಟ್ಕೊಂಡಿದ್ದೆವು. ಆದರೆ ಜಿಲ್ಲಾಡಳಿತ ಸ್ಥಳೀಯ ಬಾಗಲಕೋಟೆಯಲ್ಲಿ ನಿರ್ಬಂಧ ಹೇರಿದ್ದರಿಂದ ಮತ್ತು ಅವರು ನಮಗೆ ಮನವಿ ಮಾಡಿದ್ದರಿಂದ ಅಲ್ಲಿ ಬೇಡ ಬೇರೆ ಕಡೆ ಶಿಫ್ಟ್ ಮಾಡುವಂಥ ಅದು ಸಲುವಾಗಿ ನಮಗೆಲ್ಲ ಮನವರಿಕೆ ಮಾಡಿಕೊಟ್ಟಿದ್ದರಿಂದ ನಾವು ಮುಂದೆ ಬರುವಂಥ ನಮ್ಮ ಹಿಂದೂ ಸಮಾಜೋತ್ಸವ ಹಾಗೂ ವಿದ್ಯಾರ್ಥಿಗಳ ಪರೀಕ್ಷೆ ಹಾಗೂ ಬರುವ ಹೋಗಿ ಸಲುವಾಗಿ ಅವರಿಗೆ ಸಹಕಾರ ಕೊಡಬೇಕನ್ನೋ ಉದ್ದೇಶದಿಂದ ನಾಳಿನ ಪ್ರತಿಭಟನಾ ಕಾರ್ಯಕ್ರಮವನ್ನು ನಮ್ಮ ನವನಗರದ DC ಆಫೀಸ್ ಕಚೇರಿ ಎದುರಿಗೆ ದೊಡ್ಡ ಪ್ರಮಾಣದಲ್ಲಿ ಧರಣಿ ಮತ್ತು ಮನವಿ ಕೊಡುವಂಥ ಕಾರ್ಯಕ್ರಮ ಇಟ್ಟುಕೊಂಡಿದ್ದೀವಿ. ಅದರ ಸಲುವಾಗಿ ಎಲ್ಲರೂ ನಮಗೆ ಎಲ್ಲ ಮನವಿ ಮಾಡಿದ್ದೀವಿ. ಎಲ್ಲ ಸಂಸ್ಥೆಗಳು ಊರಿನದು ಅಲ್ಲಿಂದ ಜಿಲ್ಲಾ ಮಟ್ಟದಲ್ಲಿನೂ ನಮಗೆ ಎಲ್ಲರಿಗೆ ಅವರಿಗೆ ಮನವಿ ಮಾಡಿಕೊಂಡು ನಮ್ಮ ಜೊತೆ ಜಾಯಿನ್ ಆಗಿ ಇದನ್ನು ಸಕ್ಸಸ್ ಮಾಡಿಕೊಂಡು ಇದು ಮಾಡಿದ್ರು. ಮತ್ತು ಜಿಲ್ಲಾಡಳಿತ ನಮಗೆ ಭರವಸೆಯನ್ನು ಕೊಟ್ಟಿದೆ. ನಾವು ನಮ್ಮ ಬೇಡಿಕೆ ಏನಿತ್ತು ಸಮಿತಿ ಮಸೂತಿ ಸಮಿತಿ ಮೇಲೆ ನಿರ್ದಾಕ್ಷಿಣ್ಯ ಕ್ರಮ ಆಗಬೇಕು, ಅವ್ರ ಮೇಲಿನ ಕ್ರಮ ಜರುಗಿಸಬೇಕು, ಇದನ್ನು ಮರುಕಳಿಸದಂತೆ ಕಾಯಮಾಗಿ ಮುಂದಿನ ದಿನಗಳಲ್ಲಿ ಇಂಥ ಘಟನೆಗಳು ಆಗಬಾರ್ದು ಅನ್ನೋ ಉದ್ದೇಶಕ್ಕೆ ನಾವು ಎಲ್ಲರ ಮೇಲೆ ನಾವು ದೂರುಗಳನ್ನು ಕೊಟ್ಟಿದ್ದೆವು. ಅದು ಈಗಾಗಲೇ ಪೊಲೀಸ್ ಇಲಾಖೆ ಅವ್ರ ಮೇಲೆ ಕ್ರಮ ಕೊಟ್ಟಿರುತ್ತ ನಮಗೆ ಹಿಂಬರ ಕೊಟ್ಟಿದ್ದಾರೆ. ಅದನ್ನು ನಾವು ಸ್ವಲ್ಪ ಕೂಲಂಕುಷವಾಗಿ ನಮ್ಮ ಸಮಿತಿಯಲ್ಲಿ ಚರ್ಚಿಸಿ ಮತ್ತು ಮುಂದಿನ ನಮ್ಮ ಕಾರ್ಯಕ್ರಮಗಳಿಗೆ ಅನಾನುಕೂಲ ಆಗಬಾರ್ದು ಅನ್ನೋ ಉದ್ದೇಶದಿಂದ ಈ ಸ್ಥಳ ಬದಲಾವಣೆ ಮಾಡಿ ಹೊರತಾಗಿ ನಮ್ಮದು ನಾಳೆ ನಡೆಯುವ ಕಾರ್ಯಕ್ರಮ ನಿಶ್ಚಿತವಾಗಿ ಸ್ಥಳ ಬದಲಾವಣೆಯೊಂದಿಗೆ ನಮ್ಮ DC ಜಿಲ್ಲಾಧಿಕಾರಿ ಕಚೇರಿಯೊಂದಿಗೆ ಆಗ್ತಿದೆ. ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು 4,000 to 5,000 ಮಂದಿ ಕೂಡುವಂಥ ವ್ಯವಸ್ಥೆ ಮಾಡಿದೆ. ಅಲ್ಲಿನೂ ಸ್ವಲ್ಪ ಎಲ್ಲರೂ ಭಾಷಣಕಾರರು ಎಲ್ಲ ಸ್ಥಳೀಯ ಭಾಷಣಕಾರ ಇರ್ಬೋದು, ಬೇರೆ ಕಡೆ ಬಂದು ಭಾಷಣಕಾರ ಇರ್ಬೋದು, ಅವರವ್ರು ಮಾತಾಡಿ ಅದರಲ್ಲಿ ಮನವಿಯನ್ನು ಕೊಡುವಂಥ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ. ನಮ್ಮ ಹಿಂದೂ ಹಿತರಕ್ಷಣಾ ಸಮಿತಿಯ ಅಧ್ಯಕ್ಷರು ಸವಿಸ್ತಾರವಾಗಿ ಸ್ಥಳ ಬದಲಾವಣೆ ಕುರಿತು ಹೇಳಿದರು. ನಮ್ಮದು ಏನಿತ್ತು ಕಂಪ್ಲೇಂಟು, ಆ ಸಮಿತಿ ಮೇಲೆ ನಮ್ಮದು ದೂರನ್ನು ನಾವು ಕೊಟ್ಟಿದ್ವಿ. ಆ ದೂರು ಸ್ವೀಕಾರ ಆಗಬೇಕು, ಅವ್ರ ಮೇಲೆ ಆ್ಯಕ್ಷನ್ ತಗೊಳ್ಬೇಕು ಅನ್ನುವಂಥದ್ದು ನಮ್ಮದು ಮೂಲ ಉದ್ದೇಶ ಇತ್ತು. ಅದೇ ಉದ್ದೇಶ ಇಟ್ಟುಕೊಂಡ ನಾವು ಪ್ರತಿಭಟನೆಯನ್ನು ಅಂಬಾಭವಾನಿ ದೇವಸ್ಥಾನದಿಂದ ಪ್ರಾರಂಭ ಮಾಡೋರಿತ್ತು. ಅದನ್ನು ತಡೆಗಟ್ಟಲು ಜಿಲ್ಲಾಡಳಿತ ಹಾಗೂ ಪೊಲೀಸ್ ಇಲಾಖೆ ಬಹಳ ನಿರ್ಬಂಧನೆ ಮಾಡಿ ಏನು 163 ಕಲಮನ್ನು ಮತ್ತು 28ನೇ ತಾರೀಕಿನ ಮಟ್ಟ ವಿಸ್ತರಿಸಿತು. ಆದರೂ ಸಹ ನಾವು ಪಟ್ಟು ಬಿಡದೆ ಅದೇ ಸ್ಥಳದಲ್ಲಿ ನಾವು ಪ್ರತಿಭಟನೆಯನ್ನು ಮಾಡ್ತೀವಿ ಅಂತ ಹೇಳಿ ಕುಳಿತಾಗ ನಮ್ಮ ಏನು ಹಕ್ಕೊತ್ತಾಯ ಐತಲ್ಲ ಅದಕ್ಕೆ ಮಣಿದು ದಿನಾಂಕ 24/2/2026 ನೀವು ದಿನಾಂಕ 20 ಕೊಟ್ಟಂಥ ಕಂಪ್ಲೇಂಟನ್ನು ನಾವು ಸ್ವೀಕಾರ ಮಾಡಿದ್ದೀವಿ. ಅದನ್ನು ಈಗಾಗಲೇ ನಾವು ತನಿಖೆಗೊಳಿಸ್ತೀವಿ ಅಂಥೇಳಿ ನಮಗೆ 24ನೇ ತಾರೀಕಿನಂದು ಹಿಂಬರ ಕೊಟ್ಟು, ಆ ಹಿಂಬರವನ್ನು ನೋಡಿದ ನಂತರ ನಾವು ಒಂದು ಸಲ ಯೋಚನೆ ಮಾಡಿದ್ವಿ. ಅಲ್ಲಿ ಈಗ ಆಲ್ರೆಡಿ 163 ಕಲಂ ಇದೆ. ಕಾನೂನಿನ ಪಾಲನೆ ಮಾಡೋರ ನಾವು ಕಾನೂನನ್ನು ಕೈಗೆತ್ತಿಕೊಳ್ಬಾರ್ದು, ಅದರಿಂದ ಅನೇಕ ಜನರಿಗೆ ಮುಂದೆ ತೊಂದರೆ ಆಗುತ್ತದೆ ಅನ್ನೋದನ್ನು ಗಮನದಲ್ಲಿಟ್ಕೊಂಡು ಕೇವಲ ಒಂದು ಬಂಕಾ ಮಸೀದಿಯಿಂದ ಈ ಒಂದು ಅನಾಹುತ ಆಗ್ತಾ ಇದೆ. ಕಳೆದ 16 ವರ್ಷಗಳಿಂದ ನೀವೆಲ್ಲ ನೋಡಿದ್ದೀವಿ, ಸುಮಾರು 16 ಪ್ರಕರಣಗಳು ಅದೇ ಸ್ಥಳದಿಂದ ಆಗ್ತಾ ಇದೆ. ಈಗ ಮುಂದೆ ನವನಗರಕ್ಕೆ ನಮ್ಮದೆಲ್ಲ ಆಲ್ಮೋಸ್ಟ್ 70% ಹಳೆ ನಗರ ನವನಗರಕ್ಕೆ ಶಿಫ್ಟ್ ಆಗಿದೆ. ಇನ್ನೊಂದು 10-15% ಅಲ್ಲಿದೆ. ಅದು ಶಿಫ್ಟ್ ಆದಮೇಲೆ ಇಲ್ಲಿ ಬಂದು ನವನಗರಕ್ಕೆ ಬಂದ ಮೇಲೆ ನವನಗರದಲ್ಲಿ ಈಗಾಗ ಆಲ್ರೆಡಿ ಅಲ್ಲೆಲ್ಲಿ ಸುಮಾರು 10-15 ಅನಧಿಕೃತ ಮಸೀದಿಗಳು ತಲೆ ಎತ್ತಿವೆ. ಈಗ ಮೊನ್ನೆ ಮೀಟಿಂಗ್ನಲ್ಲಿ ಸಹ BTDAದವರು ಅನಧಿಕೃತವಾಗಿ ಪರ್ಮಿಷನ್ನು ಕೊಟ್ಟಿದ್ದಾರೆ. ಏನು ಸೆಕ್ಟರ್ ನಂಬರ್ 50 ಇರ್ಬೋದು, 64 ಇರ್ಬೋದು, 65, 66 ಇಂಥ ಎಲ್ಲ ಕಾರ್ನರ್ ಪ್ಲೇಸ್ಗಳಿಗೂ ಸಹ ಮಸೀದಿಗಳಿಗೆ ಅಂತೇಳಿ ಏನಲ್ಲಿ ಧಾರ್ಮಿಕ
ಸ್ಥಳಗಳನ್ನಾಗಿ ಧಾರ್ಮಿಕ ಸ್ಥಳ ಇದಕ್ಕೆ ಸ್ಥಳ ಕೊಟ್ಟು ನಿಗದಿ ಮಾಡಿದ್ದಿಲ್ಲ, ಅದ್ರ ಮಸೀದಿಗೆ ಅಂತೇಳಿ ಆಲ್ರೆಡಿ ಕೊಟ್ಬಿಟ್ಟಿದ್ದಾರೆ. ಈಗ ನೀವು ನೋಡ್ಬೋದು 50ನೇ ಸೆಕ್ಟರ್ನಲ್ಲಿ ಕೇವಲ 2 ಮುಸಲ್ಮಾನರು ಮನೆಗಳಿದ್ದಾವೆ, ಅಲ್ಲಿ ಒಂದು ಮಸೀದಿಗೆ ಅವಕಾಶ ಕೊಟ್ಟಿದ್ದೇವೆ. ಒಂದು ಪಕ್ಕಾ ಮಸೀದಿಯಿಂದ ಇಷ್ಟು ಅನಾಹುತ ಆಗ್ತಾ ಇದೆ, ಇನ್ನು ಇಲ್ಲಿ 10 ಮಸೀದಿಗಳಾದರೆ ಇಡೀ ನವನಗರನ ಹೊತ್ತುರಿಯುವಂಥ ಆಗ್ಬೋದು ಅನ್ನೋ ಕಾರಣಕ್ಕೆ ಅದು ಒಂದು ವಿಷಯ ಇಟ್ಟುಕೊಂಡು ಅದರ ಎಚ್ಚರಿಕೆಯನ್ನು ಕೊಡಬೇಕು ಅನ್ನುವಂಥದ್ದು ಎಲ್ಲರೂ ನಾವು ಚರ್ಚೆ ಮಾಡಿ ನಮ್ಮ ಹೋರಾಟವನ್ನು DC ಆಫೀಸಿಗೆ ಸ್ಥಳಾಂತರ ಮಾಡಿದ್ರು. ಆ ರೀತಿ ಅವರು ಹಿಂಬರನ್ನು ಕೊಟ್ಟಿದ್ದಾರೆ. ಪೊಲೀಸ್ ಇಲಾಖೆಯವರು ಹಿಂಬರನ್ನು ಕೊಟ್ಟು ಈ ಮೂಲಕ ತಮಗೆ ತಿಳಿಸುವುದೇನೆಂದರೆ, ತಾವು ದಿನಾಂಕ 20/2/2026 ಇಡೀ ಜನತೆಗೆ ಈ ರೀತಿ ಮಾಡಬಾರ್ದು, ಇಡೀ ಹಳೆ ನಗರ ಜನತೆಗೆ ಈ ರೀತಿ ಮಾಡೋದು. ಅವರೇ ಒಂದು ಕಡೆ ಹೇಳ್ತಾರೆ, ಓದ್ಲಿಕ್ಕೆ ತೊಂದರೆ ಆಗ್ತೈತಿ, ಹಬ್ಬ ಹರಿದಿನ ಅದಾವು, ವ್ಯಾಪಾರ ಆಗಬೇಕು ಅಂತೇಳಿ. ಇವತ್ತಿನ ಆ ಬಾಗಲಕೋಟೆ ಇದನ್ನು ನೋಡಿದ್ರೆ ಲಾಕ್ಡೌನ್ ನಮ್ಗೆ ಆಗೈತನ ಅನ್ನೋಂಗೆ ಮರುಕಳಿಸ್ಕತ್ತೈತಿ. ಆದ್ದರಿಂದ ಜಿಲ್ಲಾಡಳಿತಕ್ಕೆ ಹೇಳ್ತಿದ್ದೀವಿ, ನಮ್ಮಿಂದ ಯಾವುದೇ ಅನಾಹುತ ಘಟನೆ ಆಗಂಗಿಲ್ಲ. ಯಾರು ಅನಾಹುತ ಘಟನೆ ಮಾಡಕತ್ತಲ್ಲ ಅದನ್ನು ತಡೀರಿ. ಯಾರು ಶಾಂತ ರೀತಿಯಿಂದ ಪ್ರತಿಭಟನೆ ಮಾಡ್ಬೇಕಂತಾರೆ ಅಂಥವ್ರಿಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ಕೇಳ್ಕೊಳ್ತೀವಿ. ಹೋರಾಟವನ್ನು ಬದಲಾವಣೆ ಮಾಡುವ ಸಮಯದಲ್ಲಿ ಅವ್ರಿಗೆ ಮಾತಾಡಿದಿರುತ್ತದೆ. ಹಿಂದೂ ಸಮಾಜೋತ್ಸವ ಇರ್ಬೋದು, ಮುಂಬರುವ ಹೋಳಿ ಹುಣ್ಣಿಮೆ ಇರ್ಬೋದು, ಅದೇ ರೀತಿ ಮುಂಬರುವ ಯಾವುದೇ ಹಬ್ಬ ಹರಿದಿನಗಳಲ್ಲಿ ಆ ರೀತಿ ಯಾವುದೇ ಅಡೆತಡೆ ಆಗಬಾರ್ದಂತಂದು ನಾವು ಅವರಲ್ಲಿ ಮನವಿ ಅಂದರೆ ಡಿಮಾಂಡನ್ನು ಇಟ್ಟಿದ್ವಿ ಸ್ಥಳಾಂತರ ಮಾಡಿಸ್ಲಿಕ್ಕೆ. ಆ ಟೈಮ್ನಾಗ ಅದೇ ರೀತಿ ಅವರು ಇನ್ನೊಂದು ಧರ್ಮದ ಆ ಮಸೀದಿಯ ಎಲ್ಲರನ್ನು ಸಂಪರ್ಕಿಸಿ ಅವ್ರ ಕಡೆಯಿಂದ ಒಂದು ಅಂಡರ್ಟೇಕಿಂಗು ತೊಗೊಂಡಿದ್ವಿ ಅಂತ ಹೇಳಿ ನಮಗೆ ಮೌಖಿಕವಾಗಿ ತಿಳಿಸಿದ್ದಾರೆ. ಅಲ್ಲಿ ಇನ್ಮೇಲೆ ನಿಮ್ಗೆ ಯಾವುದೇ ರೀತಿ ತೊಂದರೆ ಆಗಂಗಿಲ್ಲ ಅಂತ ಅವ್ರು ತಿಳಿಸಿದ್ದಾರೆ. ಮುಖಂಡರು ಯಾರ್ಯಾರು ಹಿಂದೂ ಮುಖಂಡರು ಅಂತಿದ್ದಾರೆ, ಯಾರ್ಯಾರು ಹಿಂದುತ್ವದ ಪರವಾಗಿ ಓಡಾಡ್ತಾ ಇದ್ದಾರೆ ಇಡೀ ಜಿಲ್ಲೆಯೊಳಗೆ, ಅಂಥವ್ರು ಆಯಾ ಪೊಲೀಸ್ ಸ್ಟೇಷನ್ ಮುಖಾಂತರ ಲಿಸ್ಟನ್ನು ಮಾಡಿ ಆಯಾ ತಹಸೀಲ್ದಾರ್ ಮುಖಾಂತರ ನೋಟಿಸನ್ನು ಕೊಟ್ಟಿದ್ದಾರೆ. ಬಹುಶಃ ಇದು ಮೊದಲೇ ಸರಿ ಅಂತ ಅನಿಸ್ತದೆ ಇತಿಹಾಸದೊಳಗೆ. ಯಾವುದೋ ಒಂದು ಘಟನೆ ಘಟನೆಯನ್ನು ಸರಿಯಾಗಿ ಪರಿಶೀಲನೆ ಮಾಡದೆ ಯಾವ ಇವತ್ತು ಜಿಲ್ಲಾಡಳಿತ ಇದೆ, ಯಾಕೆ ಈ ಸಮಸ್ಯೆ ಹುಟ್ಟಿತು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ದೇ ಅನವಶ್ಯಕವಾಗಿರ್ತಕ್ಕಂಥ ಬ್ರಿಟಿಷರೇನು ಬಿಟ್ಟು ಹೋಗ್ಯಾರಲ್ಲ. ಸ್ವಾತಂತ್ರ್ಯ ಹೋರಾಟ ಸಮಯದೊಳಗೆ ಆ ಹೋರಾಟಗಾರರನ್ನು ಹತ್ತಿಕ್ಕುವಂಥ ಕೆಲಸ ಮಾಡ್ತಿದ್ರಲ್ಲ, ಅದನ್ನು ಬಹುಶಃ ಇವರು ಮುಂದುವರ್ಸ್ಕೊಂಡು ಹೊಂಟಾರೆ. ಜಿಲ್ಲಾಡಳಿತ ಮತ್ತು ಜಿಲ್ಲಾ SP ಅವ್ರಿಗೂ ನಾವು ಹೇಳ್ತಾ ಇದ್ದೀವಿ, ಅದು ನಿಮ್ಮ ನೀತಿ ಸರಿ ಮಾಡ್ಕೋಬೇಕು. ಯಾಕಂದ್ರೆ ಅನವಶ್ಯಕವಾಗಿ ಜಮಖಂಡಿಯವ್ರಿಗೆ ನೋಟಿಸ್ ಕೊಟ್ಟೆ, ಹುನಗುಂದದವ್ರಿಗೆ ನೋಟಿಸ್ ಕೊಟ್ಟೆ, ಕಮೂತಿಯೊಳಗೆ ಪ್ರತಿ ಗ್ರಾಮದೊಳಗೂ ನೋಟಿಸ್ ಕೊಡೋದಕ್ಕೆ ಪ್ರಾರಂಭ ಮಾಡ್ಯಾರ. ಇದನ್ನು ಬದಲಾವಣೆ ಮಾಡ್ಕೊಳ್ಳೋದು ಇದ್ದರೆ ಬರುವಂಥ ದಿನದೊಳಗೆ ಇದನ್ನೇ ಭಾಳ ದೊಡ್ಡ ಪ್ರಮಾಣದೊಳಗೆ ಹೋರಾಟ ನಾವು ಮಾಡ್ಬೇಕಾಗತ್ತೆ. ಡಂಗ್ರ ನೋಡ್ಸ್ಯಾರ. ಆಮೇಲೆ ನಾಳೆ ಬೆಳಗ್ಗೆ ನೀವು ಬಾಂಡ್ ಸಮೇತ ತಹಸೀಲ್ದಾರ್ ಕಚೇರಿಗೆ ಬರ್ಬೇಕಂತೇಳಿ ನೋಟಿಸ್ ಕೊಟ್ಟಾರೆ. ನಾವು ಸ್ಪಷ್ಟವಾಗಿ ಹೇಳಿದ್ವಿ, ನೀವು ಯಾರೂ ಹೋಗ್ತಕ್ಕದ್ದಲ್ಲ. ನೋಡೋಣ, ನಾಳೆ ಪ್ರತಿಭಟನೆ ಒಳಗೆ ನಾವು ಅದನ್ನು ಇಶ್ಯೂ ತೊಗೊಳ್ತೀವಿ, ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಅದನ್ನು ಕೊಡ್ತೀವಿ. ಯಾರು ನೋಟಿಸ್ ಕೊಟ್ಟಿದ್ದಾರೆ ಬೇಷರತ್ತಾಗಿ ವಾಪಸ್ ತಗೊಳ್ಬೇಕು. ಈಗ ಪ್ರಸ್ತಾಪ ಮಾಡಿರ್ತೀನಿ. ನಾಳೆ ಬೆಳಿಗ್ಗೆ 10:30ಗೆ ಜಿಲ್ಲಾಡಳಿತ ಎದುರುಗಡೆ ಇಡೀ ನಮ್ಮ ಹಿಂದೂ ಸಮಾಜದ ಮುಖಂಡರು ಅಲ್ಲಿ ಪಾಲ್ಗೊಳ್ಳೋರಿದ್ದಾರೆ. ಬೆಳಿಗ್ಗೆ 10:30 ಪ್ರಾರಂಭ ಆಗಿ 1:30ವರೆಗೂ ನಿರಂತರವಾಗಿ ಧರಣಿ ಇರ್ತದೆ. ಇದು ಮೊದಲನೇ ಹಂತದ ಧರಣಿ ಅಂತ ನಾವು ಸ್ಪಷ್ಟವಾಗಿ ನಿನ್ನೆ ನಾವು ಎಲ್ಲ ನಮ್ಮ ಸಮಿತಿಯವರು ಅಧ್ಯಕ್ಷರು ಹೋದಂಥ ಸಮಯದೊಳಗೆ ರಾತ್ರಿ 10 ಗಂಟೆಗೆ ಮಾನ್ಯ ಜಿಲ್ಲಾಧಿಕಾರಿಗಳು, ಮಾನ್ಯ 3 ಜನ SP ಗಳಿದ್ದರು ನಿನ್ನೆ ಮೀಟಿಂಗ್ನೊಳಗೆ. ಅವರ ಸಮಕ್ಷಮದೊಳಗೆ ಚರ್ಚೆ ಆಯಿತು. ನೀವು ವಿನಂತಿ ಮಾಡ್ಕೊಂಡಿದ್ದೀರಿ, ನಮಗೂ ಕೂಡ ಈ ಊರೊಳಗೆ ಶಾಂತಿ ನೆಲೆಸ್ಬೇಕು ಅನ್ನೋದಿದೆ. ಅನವಶ್ಯಕವಾಗಿ ಶಾಂತಿಯನ್ನು ಕದಡ್ತಕ್ಕಂಥದ್ದು ನಿಮ್ಮ ಕಡೆಯಿಂದಲೂ ಆಗ್ತಾಯಿದೆ. ಸಿಕ್ಕಾಪಟ್ಟೆ ಪೊಲೀಸರನ್ನ ಓಡಾಡಿಸಿ ಜನರಿಗೆ ಭಯ ಬರೋ ರೀತಿಯೊಳಗೆ ಇವತ್ತು ಪೊಲೀಸರು ಮಾಡ್ತಾಯಿದ್ರು. ಅದನ್ನು ನಾವು ಹೇಳಿದ್ವಿ, ನೀವು ಈ ರೀತಿ ಮಾಡೋದು ಸರಿಯಲ್ಲ. ಸೊ ನಾವು ಕೂಡ ಯೋಚನೆ ಮಾಡಿದ್ದೀವಿ, ನೀವು ಅವ್ರ ಮೇಲೆ ಕ್ರಮ ತಗೊಳ್ತೀನಿ ಅಂದಮೇಲೆ ನಮ್ಮ ಹೋರಾಟವನ್ನು ಸ್ವಲ್ಪ ಬದಲಾಯಿಸ್ಕೊಳ್ತಾ ಇದ್ದೀವಿ. ನೀವು 163 ಸೆಕ್ಷನಲ್ಲಿ ಹಾಕಿರೋದ್ರಿಂದ ನಾವು ಜಿಲ್ಲಾಡಳಿತದ ಎದುರುಗಡೆ ಧರಣಿ ಸತ್ಯಾಗ್ರಹವನ್ನು ಮಾಡ್ತೀವಿ. ಇದು ಸಾಂಕೇತಿಕವಾಗಿರ್ತಕ್ಕಂಥ ಮೊದಲನೆಯ ಒಂದು ಹೋರಾಟ.
ಅಕಸ್ಮಾತಾಗಿ ನಮ್ಮ ಬೇಡಿಕೆ ಈಡೇರದಿದ್ದರೆ ನಮ್ಮ ಸಮಿತಿಯವರು ಒಂದು ಸರಿ ಕೂತ್ಕೊಂಡು ಮತ್ತು ಹಿಂದೂ ನಾಯಕರ ಜೊತೆ ಕೂತ್ಕೊಂಡು ಎರಡನೇ ಹಂತದ ಹೋರಾಟವನ್ನು ನಾವು ಕೈಗೆತ್ತಿಕೊಳ್ತೀವಿ. ಯಾರು ತಪ್ಪಿತಸ್ಥರು ಇದ್ದಾರ, ಯಾರು ಕಿಡಿಗೇಡಿ ಅಲ್ಲಿ ಮಸೀದಿ ಒಳಗೆ ಸೇರಿದ್ರು, ಆ ಮಸೀದಿ ಒಳಗೆ ಸೇರಿದ್ರ ಮೇಲೆ ನಿರ್ದಾಕ್ಷಿಣ್ಯವಾಗಿ ಕೇಸ್ ಹಾಕಬೇಕು, ಅವರನ್ನು ಜೈಲಿಗೆ ಕಳಿಸ್ಬೇಕು ಒಂದು. ಆಮೇಲೆ ಆ ಮಸೀದಿಯನ್ನು ನಿರ್ಬಂಧನ ಮಾಡ್ಬೇಕಂತೇಳಿ ನಾವು ಒತ್ತಾಯಪಡಿಸೋರಿದ್ದೀವಿ. ಕಳೆದ 50-60 ವರ್ಷದಿಂದ ಅದೇ ಮಸೀದಿಯಿಂದನೇ ಕಲ್ಲು ಬರ್ತದೆ. ನಾನು 82ರಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪಥಸಂಚಲನದಲ್ಲಿ ಭಾಗವಹಿಸಿದ್ದೆ. ಅವಾಗ ಅಲ್ಲಿಂದನೇ ಕಲ್ಲು ಬಂದಿತ್ತು. 85ರೊಳಗೆ ಹೋಳಿ ಹುಣ್ಣಿಮೆ ಆಚರಣೆ ಸಮಯದೊಳಗೂ ಅಲ್ಲಿಂದನೇ ಕಲ್ಲು ಬಂದಿತ್ತು. ಗಣೇಶ ವಿಸರ್ಜನೆ ಸಮಯದೊಳಗೆ ಅಲ್ಲಿಂದನೇ ಕಲ್ಲು ಬಂದಿತ್ತು. ಆ ಮಸೀದಿನ ನಿರ್ಬಂಧನ ಹೇರ್ಬೇಕಂಥೇಳಿ ನಾವು ಸಮಿತಿಯವರು ನಾಳೆ ಮನವಿ ಒಳಗೂ ಕೂಡ ಅದನ್ನು ಒತ್ತಾಯಪಡಿಸೋರಿದ್ದೀವಿ. ಮಧ್ಯಾಹ್ನದವರೆಗೆ ನಮ್ಮದು ಧರಣಿ ಸತ್ಯಾಗ್ರಹ ಇರ್ತದೆ.